ಸೊ ಹಿಮಾಲಯನ್ ಅವ್ರದ್ದು ಎಲೆಕ್ಟ್ರಿಕ್ ವರ್ಷನ್ ಹಾಗೂ ಹಿಮಾಲಯನ್ ಅವ್ರದ್ದು ಟ್ವಿನ್ ಸಿಲಿಂಡರ್ 750cc ಇಂಜಿನ್ನು ಸಾಕಷ್ಟು ಸ್ಪೈ ಶಾರ್ಟ್ಸಲ್ಲಿ ಕಾಣ್ಪಟ್ಟಿದೆ. ಸೊ ನಂದು ಏನು ವ್ಯೂ ಪಾಯಿಂಟ್ ಇದೆ ದ ಕರೆಂಟ್ ಶಾರ್ಟ್ಸ್ನ ಕನ್ಸಿಡರ್ ಮಾಡೋದಾದರೆ ಅಂತ ಕೇಳೋದಾದರೆ, ದ ಹಿಮಾಲಯನ್ದು ಎಲೆಕ್ಟ್ರಿಕ್ಕು ಜಾಸ್ತಿ ನಾವು ಟೆಸ್ಟಿಂಗ್ ಮಾಡೋದು ನೋಡಿರಲಿಲ್ಲ, ಬಟ್ ರೀಸೆಂಟ್ಲಿ ನಾವು ಟೆಸ್ಟಿಂಗ್ ಮಾಡೋದು ನೋಡಿದ್ದೀವಿ. ಆ್ಯಂಡ್ ಎಸ್ ಇದನ್ನು ಟೆಸ್ಟಿಂಗ್ ಲದ್ದಾಖಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಸ್ ನಿಮಗೆ ಆ್ಯಕ್ಚುಲಿ ಫೀಲ್ ಆಗಬಹುದು ದಟ್ ದಿಸ್ ವೆಹಿಕಲ್ ಮೈಟ್ ಬಿ ಅ ಲಾಂಗ್ ಡಿಸ್ಟೆನ್ಸ್ ಟೂರರ್ ಅಂತ, ವಿಚ್ ಮೈಟ್ ಬಿ ಟ್ರೂ ಬಿಕಾಸ್ ಲದ್ದಾಖಲ್ಲಿ ಏನಾದರೆ ಅವರು ಟೆಸ್ಟಿಂಗ್ ಮಾಡ್ತಿಲ್ಲ. ಬಿಕಾಸ್ ಲದ್ದಾಖಿ ಆಬ್ವಿಯಸ್ಲಿ ಬರಬೇಕಂದ್ರೆ ದಿರ್ ಇಸ್ ಅ ಲಾಂಗ್ ಡಿಸ್ಟೆನ್ಸ್ ಎನಿವೇರ್, ನೀವು ಈವನ್ ಮೈಸೂರಿಂದ ಬಿಟ್ಟಾಕಿ ಡೆಲ್ಲಿಯಿಂದ ಬರಬೇಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಇದೆ. ಸೊ ಐ ಥಿಂಕ್ ಲಾಂಗ್ ಡಿಸ್ಟೆನ್ಸ್ಗೋಸ್ಕರ ಮಾಡಿರ್ಬೋದು, ಬಟ್ ಐ ಡೋಂಟ್ ನೋ ಹೌ ಮಚ್ ವಿಲ್ ಬಿ ದ ಲಾಂಗ್ ಡಿಸ್ಟೆನ್ಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಲುಕ್ಸ್ ಲೈಕ್ ದಟ್. ಬಟ್ ನಂದು ಅಸಂಪ್ಷನ್ ಇದ್ದಿದ್ದು ದಟ್ ಇದು ಔಟ್ಸ್ಕರ್ಟ್ಸ್ಗೋಸ್ಕರ ಯೂಸೇಜ್ ಇರುತ್ತೆ ಅಂತ. ನನಗೆ ಡೆಫಿನೆಟ್ಲಿ ಐ ಆಮ್ ಶೋರ್ ದಟ್ ಈ ಗಾಡಿ ವಿಲ್ ಬಿ ಮೋರ್ ಕೇಪಬಲ್ ಬಿಕಾಸ್ ಹಿಮಾಲಯನ್ ಇಸ್ ಅ ವೆರಿ ಸೀರಿಯಸ್ ಗಾಡಿ. ಸೊ ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಯಾವಾಗಲೂ ಸೀರಿಯಸ್ ಆಗಿ ಮಾಡ್ತಾರೆ ಆ ಗಾಡಿನ. ಸೊ ಟೆಕ್ನಾಲಜಿ ಚೆನ್ನಾಗಿರುತ್ತೆ, ಹೋಪ್ಫುಲಿ ಕ್ರೂಸ್ ಕಂಟ್ರೋಲು ಇರುತ್ತೆ, ಆ್ಯಂಡ್ ಆಲ್ ದ ಫೀಚರ್ಸ್ ನಿಮಗೆ ಲೋಡೆಡ್ ಆಗಿರುತ್ತೆ ಗಾಡಿಯಲ್ಲಿ. ಬಟ್ ಓನ್ಲಿ ಥಿಂಗ್ ವಿಚ್ ಇಸ್ ಎವ್ರಿ ಒನ್ ಪೀಪಲ್ ಆರ್ ಕನ್ಸರ್ನ್ ಇಸ್ ದ ರೇಂಜು. ಸೊ ರೇಂಜು ಅವರು ಲದ್ದಾಖಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀವು ಪಾಸಿಟಿವ್ ಆಗಿ ನೋಡ್ಬೋದು, ಬಟ್ ಲೆಟ್ ಸಿ ವಾಟ್ ಹ್ಯಾಪನ್ಸು. ಬಟ್ ವೆನ್ ಇಟ್ ಕಮ್ಸ್ ಟು the Himalayan 750, the twin cylinder engine, I know a lot of people are already talking negative because ಅದು ವೇಟ್ ಜಾಸ್ತಿ ಇರುತ್ತೆ, ಟ್ವಿನ್ ಸಿಲಿಂಡರು, ಏರ್ ಕೂಲ್ಡು, ಲೈಕ್ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಲ್ ದೀಸ್ ಪಾಯಿಂಟ್ಸ್ ಆರ್ ಕೈಂಡ್ ಆಫ್ ಕರೆಕ್ಟು. ಬಟ್ ನನ್ನ ಒಪಿನಿಯನಲ್ಲಿ ದ ರಾಯಲ್ ಎನ್ಫೀಲ್ಡ್ ಟಾರ್ಗೆಟ್ ಆಡಿಯನ್ಸ್ ಬಂದ್ಬಿಟ್ಟು ಯಾರಿಗೆ ಟೂರಿಂಗ್ ಮಾಡೋ ಇಂಟ್ರೆಸ್ಟ್ ಇದೆ ಅವ್ರಿಗೋಸ್ಕರ ಈ ಗಾಡಿ ಮಾಡಿದ್ದಾರೆ ಅಂತ ಅನಿಸ್ತದೆ. ಸೊ ಹಿಮಾಲಯನ ನಿಮಗೆ ಗೊತ್ತಿರೋ ಥರ ಇಟ್ಸ್ ನಾಟ್ ಜಸ್ಟ್ ಆನ್ ಅಡ್ವೆಂಚರ್ ಬೈಕ್ ಅಷ್ಟೇ ಅಲ್ಲ, ಟೂರಿಂಗೋಸ್ಕರ ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ದಿಸ್ ಬೈಕ್ ಇಸ್ ಸ್ಪೆಸಿಫಿಕಲಿ ಟಾರ್ಗೆಟೆಡ್ ಅಟ್ ಮೋರ್ ಟೂರಿಂಗ್, ಅಂದರೆ 10% ಅಡ್ವೆಂಚರು ಆ್ಯಂಡ್ 90% ಟೂರಿಂಗ್ ಆ ಥರ ಇದೆ ಅಂತ. ಆ್ಯಂಡ್ ಆಲ್ಸೋ ವೇಟ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್. ಬಟ್ ಡೋಂಟ್ ವರಿ, ನಂಗೆ ಅನಿಸ್ತಾ ಇದೆ ಇದರದ್ದು ಚಾಸಿ ಚೇಂಜ್ ಮಾಡಿದ್ದಾರೆ ಕಂಪೇರ್ ಟು ದ ಅದರ್ 650 ಟ್ವಿನ್ಸು. ಸೊ ಡೆಫಿನೆಟ್ಲಿ ಅಲ್ಲಿ ನಿಮಗೆ ವೇಟ್ ರಿಡಕ್ಷನ್ ಇರುತ್ತೆ, ಬಟ್ ಇದ್ರದ್ದು ವೀಲ್ ಸೈಜ್ ದೊಡ್ಡದಿದೆ ಆ್ಯಂಡ್ ಸಸ್ಪೆನ್ಷನ್ ಟ್ರಾವೆಲ್ಲು ಆ್ಯಂಡ್ ಈವನ್ ದ ವೀಲ್ ಬೇಸು ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೇಟ್ ಆ್ಯಡ್ ಆಗುತ್ತೆ. ಸೊ ಓವರ್ ಆಲ್ ನನಗೆ ಅನಿಸ್ತಾ ಇದೆ ಅರೌಂಡ್ 230 to 240 kg ಇರ್ಬೋದು, ವಿಚ್ ಇಸ್ ಲಿಟಲ್ ಬಿಟ್ ಮೋರ್ ಅಂತಲೇ ಅನಿಸುತ್ತೆ. ಬಟ್ ಇಫ್ ರಾಯಲ್ ಎನ್ಫೀಲ್ಡ್ ಪ್ರೂವ್ಸ್ ಮಿ ರಾಂಗ್ ಆ್ಯಂಡ್ 220 kg ಒಳಗಡೆ ಮಾಡಿದ್ದಾರೆ ಅಂದರೆ ದ್ಯಾಟ್ ವುಡ್ ಬಿ ಗ್ರೇಟ್ ಫಾರ್ ಶೋರ್. ಬಟ್ ಪ್ರೈಮರಿಲಿ ಇದನ್ನು ಟೂರಿಂಗ್ ಪರ್ಪಸ್ಗೆ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಯೂಸ್ ಅನಿಸ್ತಾ ಇದೆ. ಹೋಪ್ಫುಲಿ ಫೈನಲಿ ರಾಯಲ್ ಎನ್ಫೀಲ್ಡ್ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ಕ್ರೂಸ್ ಕಂಟ್ರೋಲ್ ಆ್ಯಡ್ ಮಾಡಿಬಿಟ್ರೆ ಅಷ್ಟೇ ಸಾಕು ಗುರು.